ಪ್ರತಿಷ್ಠಿತ ಬ್ರ್ಯಾಂಡ್ ಹೆಸರಿನಲ್ಲಿ ನಡೆದಿರುವ ದೋಖ. ಹಾಕಿದ ಹಣ ಡಬಲ್ ಆಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ಪಂಗನಾಮ ಹಾಕಲಾಗಿದೆ. ಈ ಆಪ್ನಲ್ಲಿ ಇರೋ ಬರೋ ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ ಹಾಕಿದ ಹಣವನ್ನು ವಿತ್ಡ್ರಾ ಮಾಡಲಾಗದೆ ಐಕಿಯಾ ಯೇ ಕ್ಯಾ ಕಿಯಾ ಅಂತಿದ್ದಾರೆ. ಪ್ರತಿಷ್ಠಿತ ಐಕಿಯ ಹೆಸರಿನಲ್ಲಿ ಉಂಡೆ ನಾಮ, ಹಣ ಡಬಲ್ ಆಮಿಷ, ಲಕ್ಷ ಲಕ್ಷ ಪಂಗನಾಮ. ಪ್ರತಿಷ್ಠಿತ ಫರ್ನಿಚರ್ ಕಂಪನಿಯ ಐಕಿಯ ಹೆಸರಿನಲ್ಲಿ ದೋಖಾ ಮಾಡಲಾಗಿದೆ. ಫೇಕ್ ಆಪ್ ಕ್ರಿಯೇಟ್ ಮಾಡಿ ಮನಿ ಮಾರ್ಕೆಟಿಂಗ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ. ಹಣ ಡಬಲ್ ಆಗುತ್ತೆ ಅಂತ ಇರೋ ಬರೋ ದುಡ್ಡನ್ನ ಈ ಆಪ್ ಮೇಲೆ ಸುರಿದ ಜನ ಕಂಗಾಲಾಗಿದ್ದಾರೆ. ಅಂದರೆ 4 days ಕಂಟಿನ್ಯೂ ಆಗಿ ಬಿಡ್ರಾ ಆಯಿತು, ಬಟ್ ಇವಾಗ ಆಗ್ತಿಲ್ಲ. ಇದು ತುಂಬ ಜನ ಮೋಸ ಆಗಿದೆ. 15,000 ಮೆಂಬರ್ ಇದ್ದಾರೆ ಇದರಲ್ಲಿ. ಎಲ್ಲರೂ ಇನ್ವೆಸ್ಟ್ ಮಾಡವ್ರೆ, ಯಾರಿಗೂ ದುಡ್ಡು ಬಂದಿಲ್ಲ. ತುಂಬ ಮೋಸ ಮಾಡವ್ರೆ ಐಕೆ ಬ್ರ್ಯಾಂಡ್ ಹೆಸರಲ್ಲಿ. ಅವೇನ ಈ ಥರ ಸೀನಿಯರ್ಸ್ ಎಲ್ಲ ಹೇಳಿದ್ರು, ಅವ್ರು ಕೂಡ ಹಿಸ್ಟ್ರಿ ತೋರಿಸಿದ್ರು. ಸುಮ್ಮನೆ ಯಾಕಿರ್ತೀವಿ ಇನ್ವೆಸ್ಟ್ ಮಾಡಂದ್ರೆ ನಾನು ಮಾಡಿದ್ದೆ ಅವ್ರ ಮಾತು ಕೇಳಿ, ಬಟ್ ಈ ಥರ ಆಗಿದೆ. ಪ್ರತಿಷ್ಠಿತ ಐಕಿಯ ಬ್ರ್ಯಾಂಡ್ ಹೆಸರಿನಲ್ಲಿ ಮನಿ ಮಾರ್ಕೆಟಿಂಗ್ ಆಪ್ ಕ್ರಿಯೇಟ್ ಮಾಡಲಾಗಿದೆ. ಚೈನ್ ಲಿಂಕ್ ಮೂಲಕ ಆಪ್ನಲ್ಲಿ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿಸಿಕೊಳ್ಳಲಾಗಿದೆ. ಹೇಗೋ ಐಕಿಯಾ ಬ್ರ್ಯಾಂಡ್ ಅಂತ ನಂಬಿದ ಜನ ಹಣ ಡಬಲ್ ಆಗುತ್ತೆ ಅಂತ ಇನ್ವೆಸ್ಟ್ ಮಾಡಿದ್ದಾರೆ. ಆರಂಭದಲ್ಲಿ ಕಡಿಮೆ ಹಣ ಹೂಡಿಕೆ ಮಾಡಿದಾಗ ಭರ್ಜರಿ ಲಾಭ ಬಂದಿದೆ. ಹೇಗೋ ಲಾಭ ಆಗುತ್ತೆ ಅಂತ ಯಾಮಾರಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಲಕ್ಷ ಲಕ್ಷ ಹಣ ಇನ್ವೆಸ್ಟ್ ಮಾಡ್ತಿದ್ದಂತೆ ನಕಲಿ ಆಪ್ನ ಕಳ್ಳಾಟ ಶುರುವಾಗಿದೆ. ಆಪ್ನಿಂದ ಹಣ ವಿಡ್ರಾ ಮಾಡಲಾಗದೆ ಹೂಡಿಕೆ ಮಾಡಿದವರಿಗೆ ದಿಕ್ಕು ತೋಚದಂತಾಗಿದೆ. ಸ್ಟಾರ್ಟಿಂಗ್ 620 ಇನ್ವೆಸ್ಟ್ ಮಾಡಿದೆ. 1 ವೀಕ್ ನೋಡಿದೆ ಬರುತ್ತಿಲ್ಲ ಅಂತ. 620 ಇನ್ವೆಸ್ಟ್ ಮಾಡಿದ್ಮೇಲೆ ನಾನು 500 ವಿಡ್ರಾ ಕೊಟ್ಟೆ. ವಿಡ್ರಾ ಕೊಟ್ಟುಕೊಂಡು ಅಮೌಂಟ್ ಡೈರೆಕ್ಟ್ ಅಕೌಂಟಿಗೆ ಬಂತು. ಬರ್ತಾ ಇದ್ದಿಲ್ಲ ಅಂತ ನಾನು ಏನು ಮಾಡಿದೆ, ನೆಕ್ಸ್ಟ್ ಟೈಮು 27,000 ಇನ್ವೆಸ್ಟ್ ಮಾಡಿದೆ. ಪರ್ ಡೇ 1,500 ಬರ್ತಾಯಿತ್ತು. ಅದೇ ರೀತಿಯಾಗಿ ನಾನು ಅರ್ನಿಂಗ್ ಚೆನ್ನಾಗಿ ಬರ್ತಾಯಿದೆ ಅಂತ ನಾನೇನು ಮಾಡಿದೆ, ಬಿಗ್ ಅಮೌಂಟ್ ಹಾಕೋ ಸ್ಟಾರ್ಟ್ ಮಾಡಿದೆ. 93,000 ಬರ್ತಾಯಿದೆ. ಬಟ್ ಅದು ಅಮೌಂಟ್ ತಗೊಳಕ್ಕಾಗ್ತಲ್ಲ. ಅಷ್ಟಕ್ಕೆ ಮುಂಚೆ 30,000 ಬರ್ತಾಯಿತ್ತು. ಅದನ್ನು ಡೇ ಬೈ ಡೇ ವಿಡ್ರಾ ಮಾಡ್ತಾಯಿದ್ದೆ. ಅಮೌಂಟ್ ಅಕೌಂಟಿಗೆ ಬರ್ತಾ ಇರೋದು. ಪರಿಚಯ ಇರೋರೇ ಚೈನ್ ಲಿಂಕ್ ಮೂಲಕ ಹಣ ಹೂಡಿಕೆ ಮಾಡಿಸಿದ್ದಾರೆ. ಬಣ್ಣದ ಮಾತುಗಳನ್ನು ನಂಬಿ ಆರಂಭದಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ವಿಡ್ರಾ ಮಾಡಲು ಸಮಸ್ಯೆ ಆಗ್ತಿದ್ದಂತೆ ತಮ್ಮನ್ನ ಸೇರಿಸಿದವರ ಬಳಿ ಕೇಳಿದ್ದಾರೆ. ನಮಗೂ ಅದೇ ಸಮಸ್ಯೆ ಆಗ್ತಿದೆ ಅಂತಿರೋದು ಟೆನ್ಷನ್ಗೆ ಕಾರಣವಾಗಿದೆ. ಈಗ ಏನು ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.